ಮೊನ್ನೆ ಶನಿವಾರ ಆಯ್ತು ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನಲ್ಲಿ ಈ ಒಮ್ಮದೇವನಹಳ್ಳಿ ಬನ್ನೇರಘಟ್ಟ ರೋಡ್ ನಲ್ಲಿ ಹೋಗ್ತಾ ಇದ್ದಾರೆ. ಒಂದು ಕಾರಲ್ಲಿ ಹೋಗ್ತಾ ಇದ್ರು ಅವರು, ಒಂದು ಆಕ್ಸಿಡೆಂಟ್ ಮತ್ತೆ ಅವ್ರ ಜೊತೆಯಲ್ಲಿ ಇಬ್ಬರು ಇದ್ರು ಕಾರಲ್ಲಿ. ಅಕ್ಯೂಸ್ಡ್ ಬಂದು ಆ ಕಾರ್ನ ನಿಲ್ಲಿಸಿ ಮುಂದೆ ಬಂದು ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಚಿ. ಸೊ ಅದಾಗ ಆ ಎಮ್ಮಗೆ ಆಲ್ಮೋಸ್ಟ್ 25% 30% ಬರ್ನ್ಸ್ ಆಗಿದೆ. ಇಮಿಡಿಯೇಟ್ಲಿ ಅಲ್ಲಿಂದ ಅದು ನಮಗೆ 112 ಕಾಲ್ ಬರ್ತದೆ ಅರೌಂಡ್ 12:58ಗೆ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಹೋಗಿಬಿಟ್ಟು ಇಮಿಡಿಯೇಟ್ಲಿ ಅವನು ಶಿಫ್ಟ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿಸಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅದಾದ ನಂತರ ನಿನ್ನೆ ಸಂಜೆ ಟ್ರೀಟ್ಮೆಂಟ್ ಆಗಿದ್ದ ಸಮಯದಲ್ಲಿ ಅವರು ಡೆತ್ ಆಗಿದೆ. ಸೊ ಮಾಡಿದವರು ಅಂತ ಅವ್ರಿಗೆ ಏನು ಇನ್ಫಾರ್ಮೇಷನ್ ಮೇಲೆ ನಾವು ಸ್ವಲ್ಪ ವಿಚಾರಣೆ ಮಾಡಿ ಮಾಹಿತಿ ಹಾಕಿದ್ವಿ. ಅದರಿಂದ ಅವರೊಬ್ಬರು ಅಕ್ಯೂಸ್ಡ್, ಅವ್ರ ಜೊತೆಯಲ್ಲಿ ಹಿಂದೆ ಕ್ಲೋಸ್ ಆಗಿದ್ದರು. ಅವರು ಫಸ್ಟ್ ಮದುವೆಯಾಗಿ ಹಸ್ಬೆಂಡ್ ತೀರೋದ ನಂತರ ಇವ್ರ ಜೊತೆಯಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದ್ವಿ. ಸೊ ಅದಾದಮೇಲೆ ಅವ್ರ ಜೊತೆಯಲ್ಲಿ ಫಸ್ಟು ಇದ್ದು ಆನಂತರ ಬಿಟ್ಟು ಈಗ ಬೇರೆಯವರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಇನ್ನೂ ಡೀಟೇಲ್ಸ್ ಏನು ಸಿಗಲಿಲ್ಲ. ಆ ಗ್ರಡ್ಜಿಂದ ಬಂದು ಹಾಕಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಅವರ ಅಕ್ಯೂಸ್ನು ಅರೆಸ್ಟ್ ಮಾಡಿದ್ದೀವಿ. ಈ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ.